ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಬಂದು ಭಾನುವಾರದ ವಿಡಿಯೋ. ಲಾಸ್ಟ್ ಭಾನುವಾರ ನಾವು ಮೈಸೂರಿಗೆ ಹೋಗಿದ್ವಲ್ಲ, ಆವಾಗ ಮಾಡಿರೋ ವಿಡಿಯೋ. ಸ್ವಲ್ಪ ಲೇಟ್ ಆಯಿತು ನನಗೆ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ. ಏನು ಸರ್ ಅಲರ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ಸ್ವಲ್ಪನೇ ಮಾಡ್ಬೇಕು ನಾವು. ಬೇಡ ಬೇಡ, ಫಸ್ಟ್ ಒಂದು ಸ್ವಲ್ಪ ಹಾಕಿ ನೋಡ್ರಿ. ಅದೇನು ಕಡ್ಡಿ ಏನು ಬೇರೆ ಹುಲ್ಲಲ್ಲ, ಅದು ಕೊತ್ತಂಬರಿ ಸೊಪ್ಪು. ಸೂರಪ್ಪನ್ಗೆ ಹಿಂಗೊಂದು ಅಯ್ಯೋ ಭಾನುವಾರ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟದ ಹಬ್ಬ ಇತ್ತಲ್ಲ, ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಹೋಗಿದ್ವಿ, ಉದ್ದೇಶ ಬೇರೆ. ಹಾಗೆ ಇದನ್ನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಹಾಗೆ ಬಿಸಿಲಿತ್ತು ತುಂಬ. ಮಜ್ಜಿಗೆ ಹಂಚೋಣ ಅಂತ ಅಂದ್ಬಿಟ್ಟು ಪಲಾವ್ ಎಲ್ಲ ಕಡೆ ಹಂಚ್ತಾರೆ, ಬಟ್ ನಾವು ಸಿಂಪಲ್ಲಾಗಿ ಮೈಸೂರಲ್ಲಂತೂ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಮಜ್ಜಿಗೆ ಹಂಚೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಒಂದು 20 ಲೀಟ್ರ್ ಮೊಸರು ತರಿಸಿದ್ರು. ಆಮೇಲೆ ಅಂದರೆ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಅವರು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲಿ. ಸೊ ಹಾಗಾಗಿ ಟ್ರಸ್ಟ್ ವತಿಯಿಂದ ಹಂಚೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ರು. ಬಟ್ ಅದು ನೇಮೆಲ್ಲ ಏನೂ ಹಾಕಿಲ್ಲ. ಅದು ಮೀಟಿಂಗೋಸ್ಕರ ನಾವು ಹೋಗಿದ್ದಿದ್ದು. ನೋಡಿ, ಅರುಣಾ ಮನೆಯಲ್ಲಿ ಈ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಮತ್ತು ಕರಿಬೇವು, ಶುಂಠಿ ಇದನ್ನೆಲ್ಲ ಹಾಕಿ ರುಬ್ಕೊಂಡು ತೊಗೊಂಡು ಬಂದಿದ್ವಿ. ಹಾಗೆ ಅಷ್ಟೊತ್ತಿಗೆ ಇವರು ಮಜ್ಜಿಗೆ ಎಲ್ಲ ತಂದು ರೆಡಿ ಮಾಡ್ತಾಯಿದ್ರು. ಅದು ಏನಾಗೋಯ್ತು ಅಂದರೆ, ಸ್ವಲ್ಪ ಖಾರ ಇಲ್ಲ, ಟೇಸ್ಟ್ ನೋಡೋದು, ಒಬ್ಬರು ಖಾರ ಇಲ್ಲ ಅನ್ನೋದು, ಟೇಸ್ಟ್ ನೋಡೋದು, ಇನ್ನೊಂದು ಸ್ವಲ್ಪ ನೀರು ಹಾಕಿ ಅನ್ನೋದು, ಒಬ್ಬರು ಖಾರ ಅನ್ನೋದು, ಆ ಥರ ಎಲ್ಲ ಆಗಿ ಕೊನೆಗೆ ನೋಡಿ ಉಯ್ತಾ ಇದ್ದಾರೆ ನೀರು. ಬಟ್ ಮಜ್ಜಿಗೆ ನೀರು ಥರ ಆಗಿರಲಿಲ್ಲ, ಚೆನ್ನಾಗಿತ್ತು. ಕುಡಿದವರೆಲ್ಲ ತುಂಬ ಚೆನ್ನಾಗಿದೆ, ಹೋಗಿ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೂಡ ಹೇಳಿದ್ರು. ಏಕೆಂದರೆ ತುಂಬ ಬಿಸಿಲಿತ್ತಲ್ವ, ಹಾಗಾಗಿ. ಹಾಗೆ ನಾನು ಅಲ್ಲಿ ಸ್ವಲ್ಪ ಮಾತಾಡಿರೋ ವಿಡಿಯೋನು ಕೂಡ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ. ಏನಪ್ಪ ರಾಹುಲ, ಚೆನ್ನಾಗಿ ಅಲರ್ಸಿಯಪ್ಪ. ಹಾಗೆ ನೋಡ್ತಾ ಇರ್ಬೋದು, ಮಜ್ಜಿಗೆ ಕಲಿಸ್ತಾ ಇರೋದು ಎಲ್ರಿಗೂ ಟೇಸ್ಟ್ಗೆ ಹಾಕಿ ಕೊಡ್ತಾ ಇದ್ದಾರೆ. ಸುರೇಶ್ ಅಂತ ಅಂದ್ಬಿಟ್ಟು, ನಾವೆಲ್ಲ ಸೂರಿ ಅಂತ ಕರಿತೀವಿ. ನಮ್ಮ ಯಜಮಾನ್ರ ಚೈಲ್ಡ್ಹುಡ್ ಫ್ರೆಂಡ್ ಇವರೆಲ್ಲ. ಹಾಗೆ ರಾಮು ಮತ್ತು ಸೋಮು ಗೊತ್ತಿರುತ್ತೆ ನನ್ನ ವೀಡಿಯೋಸ್ ನೋಡೋರಿಗೆ. ಮೈಸೂರಿಗೆ ಹೋದಾಗೆಲ್ಲ ಆಗಿರ್ಬೋದು, ಅಥವಾ ಅವರೇನಾದ್ರು ನಮ್ಮ ಮನೆಗೆ ಬಂದರೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ಮೈಸೂರಿಂದ ನಮ್ಮ ಯಜಮಾನ್ರ ಫ್ರೆಂಡ್ಸ್ ಬಂದಿದ್ದರು ಅಂತ ಅಂದ್ಬಿಟ್ಟು. ಜಾಸ್ತಿ ಇವ್ರುಗಳೇ ನಮ್ಮ ಮನೆಗೆ ಬರೋದು. ಬೇರೆ ಇನ್ಯಾರೂ ಫ್ರೆಂಡ್ಸ್ಗಳು ಅಷ್ಟಾಗಿ ಮನೆಗೆ ಯಾರೂ ಬರಲ್ಲ. ಮನೆಗೆ ಬರ್ತಾರೆ ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಷ್ಟೇ ಮನೆಗೆ ಬರ್ತಾರೆ. ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೆ, ಬಿಗ್ ಬಾಸ್ ಡೈಲಾಗ್ ಒಂದಿದೆಯಲ್ಲ, ಎಲ್ರಿಗೂ ಟೇಸ್ಟ್ ಕೊಡ್ತಿದ್ರೆ ಯಾರಿಗೂ ಉಳಿಯಲ್ಲ ಅಂತ ಅಂದ್ಬಿಟ್ಟು, ಅದನ್ನು ಕೂಡ ನಾನು ಹೇಳ್ತಾ ಇದ್ದೆ. ಹಾಗೆ ಇದು ನಾವು ಸದ್ಯಕ್ಕೆ ಇರೋದು ಏನಂತಂದರೆ ನೋಡಿ, ಮೈಸೂರು. ಎಷ್ಟು ಚೆನ್ನಾಗಿದೆ ಅಲ್ಲ ಅದು, ಮೈಸೂರು. ಏನಂತಂದರೆ ಇವರು ರಾಮು ಅಂತಂದ್ಬಿಟ್ಟು ಸಂಜಯ್ ಅವರ ಫ್ರೆಂಡು. ಇವರು ಈ ಗಾಡಿಗಳಿಗೆ ಸ್ಟಿಕ್ಕರ್ ಹಾಕೋದಾಗಿರ್ಬೋದು, ಅಥವಾ ಈ ಲೈಟಿಂಗ್ದು ನೇಮ್ಗಳೆಲ್ಲ ಬರುತ್ತೆ ನೋಡಿ, ಅಂಗಡಿಗಳ ಹೆಸರಲ್ಲಿ ಲೈಟಿಂಗ್ ಹಾಕೋದೆಲ್ಲ ಬರುತ್ತೆ, ಆ ಥರದ್ದೆಲ್ಲ ಮಾಡ್ತಾರೆ. ಹಾಗೆ ಇದು ಅವರ ಗೋಡನ್ನು. ರೀಸೆಂಟಾಗಿ ಸಂಜಯ್ ಅವರ ರೆಸ್ಟೋರೆಂಟ್ ಕೆಲಸ ಮಾಡ್ತಾರಲ್ಲ ನಮ್ಮ ಯಜಮಾನ್ರು, ಅಲ್ಲಿ ರೆಸ್ಟೋರೆಂಟ್ಗೆ ಕೂಡ ನೇಮ್ಗಳನ್ನೆಲ್ಲ ಕನ್ನಡದಲ್ಲೆಲ್ಲ ಹಾಕಬೇಕು ಅಂತಿದೆಯಲ್ಲ, ಅದಕ್ಕೆಲ್ಲ ಇವರಿಗೆ ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಮೈಸೂರಿಂದ ಬಂದು ಮಾಡೋದ್ರು ಅವರು. ಹಾಗೆ ನೋಡಿ, ಈ ಥರ ಬೇಕ್ರಿ ಮತ್ತು ಮನೆಗಳಿಗೆ ಬರೀಬೇಕಂದ್ರೆ ಆ ಥರ ನೇಮ್ ಎಲ್ಲ ಇದೆಯಲ್ಲ. ಹಾಗೆ ಇಲ್ಲಿ ನೋಡಿ, ಮಹಾರಾಜರು ಇದಕ್ಕೆ ನಿಂತಿದ್ದಾರಲ್ಲ ಎಲೆಕ್ಷನ್ಗೆ, ಹಾಗಾಗಿ ಯಾರೋ ಫ್ಲೆಕ್ಸ್ ಮಾಡೋಕ್ಕೆ ಕೂಡ ಹೇಳಿದ್ರಂತೆ. ಅಂದರೆ ಅವರು ಈ ಡಿಸೈನ್ನ ಮಾಡಿಕೊಡ್ತಾರೆ, ಬೇರೆ ಕಡೆ ಫ್ಲೆಕ್ಸ್ನ ಮಾಡಿಸ್ತಾರೆ. ಹಾಗೆ ಇದನ್ನು ಹೇಳಲೇಬೇಕು ನಾನು, ಕೊರೋನಾ ಟೈಮಲ್ಲಿ ಎಷ್ಟೊಂದು ವಾಹನಗಳನ್ನ ಆ್ಯಂಬುಲೆನ್ಸ್ ಆಗಿ ಕನ್ವರ್ಟ್ ಮಾಡಿದರು. ನೋಡಿ, ಇವರೇನೆ ರಾಮ್ ಪ್ರಸಾದ್ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಫ್ರೆಂಡು. ಆವಾಗ ಬಂದಿರೋ ಪೇಪರ್ ಕಟ್ಟಿಂಗ್ನ ಕೂಡ ಅವರು ಇಟ್ಕೊಂಡಿದ್ದಾರೆ ಅಲ್ಲಿ. ಆವಾಗ ಒಂದು ಸುಮಾರು ನೋಡಿ 30ಕ್ಕೂ ಹೆಚ್ಚು ಖಾಸಗಿ ವಾಹನನ ಆ್ಯಂಬುಲೆನ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ವಾ. ನಮಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ. ಅವರೆಲ್ಲ ನಮ್ಮ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು, ನಮ್ಮ ಯಜಮಾನ್ರು ಫ್ರೆಂಡ್ಸು. ಹಾಗೆ ನಾವು ಹೋಗ್ತಾ ಇರ್ತೀವಿ, ಮಾತಾಡಿಸ್ತಾ ಇರ್ತೀವಿ, ಅಥವಾ ಅವರೇನಾದ್ರು ಬಂದರೆ ನಮ್ಮ ಮನೆಗೆ ಬರ್ತಾರೆ, ಬೆಂಗಳೂರಿಗೆ ಏನಾದ್ರು ಕೆಲಸದ ಮೇಲೆ ಬಂದರೆ. ಹಾಗೆ ನೋಡಿ, ಈ ಕಡೆ ಎಲ್ಲ ಗಾಡಿಗೆ ಸ್ಟಿಕ್ಕರ್ ಹಾಕೋದು ಇಟ್ಕೊಂಡಿದ್ದಾರೆ. ಹಾಗೆ ಗಣೇಶ್ ವೈಫು ಮತ್ತು ಅವ್ರ ಮಕ್ಕಳು ಕೂಡ ಬಂದರು. ಹಾಗೆ ಅಲ್ಲಿ ನೋಡಿ, ಆ ಕಡೆ ಹಿಂದೆ ಇದ್ದಾರಲ್ಲ, ಅದರಲ್ಲೊಬ್ಬರು ಗಣೇಶು, ಆ ಕಡೆ ಇನ್ನೊಬ್ರು ಇರೋದು ಸೋಮು ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ಇಲ್ಲಿ ನೋಡಿ, ಗಣೇಶ್ ಪ್ರಸಾದ್ ಅವರು ಪೂಜೆನ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ, ತುಂಬ ಲೆಂತಿ ಆಗಿತ್ತು ವಿಡಿಯೋ, ಅದಕ್ಕೋಸ್ಕರ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಯಾವ ಥರ ವೀಡಿಯೋಸ್ನ ಬೇಕು ಅಂತ ಅಂದ್ಬಿಟ್ಟು ನೀವು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಅದೇ ಥರ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಹಾಗೆ ಗಾಯತ್ರಿ ಬರೋಕ್ಕೆ ಹೇಳಿಲ್ವಾ ಸೂರ್ಯ?
ಸೂರಿ ಇವನ್ಗೇನು ಕಿವಿ ಕೇಳಿಸ್ತಾ ಇಲ್ವಾ? ಸೂರಿ ಗಾಯತ್ರಿನ ಬರಕ್ ಹೇಳಿಲ್ವಾ ಅಂದೆ. ಇಷ್ಟೋ ತನಕ ಬರಕ್ ಆಗ್ಲಿಲ್ವಾ ಅವಳಿಗೆ? ಹೋಗ್ಲಿ, ನೀ ಹೇಳಿಲ್ವಾ? ಏಕೆ ಕರಿಬೇಕು ತಾನೆ? ಏನಕ್ಕಿಂತ ಅನ್ಯಾಯ ಮಾಡಿದ್ದೀರಾ? ಏನಕ್ಕಿಂತ ಅನ್ಯಾಯ ಮಾಡಿದ್ದೀರಾ? ಅಲ್ಲಿ ಬರ್ತಾ ಇಲ್ವ ಮಂತ್ರ? ಅಲ್ಲಿ ರೇಡಿಯೋ ಇದ್ರಲ್ಲಿ ಸಿಸ್ಟಮ್ ಅಲ್ಲಿ ಮಂತ್ರ ಬರ್ತಾ ಇದೆಯಲ್ಲ. ಹಾಗೆ ಇವಾಗ ಸಂಜೆ ಅವರು ನೋಡಿ ಮಜ್ಜಿಗೆನ ಹಾಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನ ಬರ್ತಾ ಇರಲಿಲ್ಲ, ನಾವೇ ಕೂಗಿ ಕೂಗಿ ಕೊಡ್ತಾ ಇದ್ವಿ. ಆಮೇಲೆ ತುಂಬ ಜನ ಎಲ್ಲ ಬಂದು ಕುಡಿಯೋದಕ್ಕೆ ಶುರು ಮಾಡಿದ್ರು. ಬಟ್ ಮಜ್ಜಿಗೆ ಮಾತ್ರ ಸೂಪರಾಗಿ ಬಂದಿತ್ತು. ವಾಟರ್ ಮಿಕ್ಸಿಂಗ್. ನೀರಾ? ನೀರು ಅಲ್ಲ, ಒಂದು ಸ್ವಲ್ಪ ಹಾಕ್ರಿ. ಕೆಲವ್ರಿಗೆ ಒಬ್ರಿಗೆ ಅನ್ಸುತ್ತೆ, ಒಬ್ರಿಗೆ ಅನ್ಸುತ್ತೆ ಮೀಡಿಯಂ ಆಗಿರ್ಲಿ. ಒಂದು ಬಕೆಟ್ ಏನಾದ್ರು ಇದ್ರೆ ಕೊಟ್ಬಿಡಿ. ಅದೇ ನೋಡಿ ಹಾಕಲಿ, ಅವ್ರು ಕೇಳ್ತಾರೆ. ಇಲ್ಲಿ ಹಾಕ್ಬಿಡಿ ಅಣ್ಣ, ಗ್ಲಾಸ್ ಎಲ್ಲ ಈ ಕಡೆಗೆ ಹಾಕಿ ಅಣ್ಣ. ಯಾವ ಬುದ್ಧಿವಂತ ಹೇಳಿದ್ದು?
ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿತ್ತು ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಎಲ್ಲ ಕಡೆ ಪಲಾವ್ ಎಲ್ಲ ಹಂಚ್ತಾಯಿದ್ರು. ಬಟ್ ನಾವು ಸಿಂಪಲ್ಲಾಗಿ ಮಜ್ಜಿಗೆನ ಹಂಚಿದ್ವಿ. ನೀವೆಲ್ಲ ಏನೆಲ್ಲ ಮಾಡಿದ್ರಿ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ. ಪುನೀತ್ ರಾಜ್ಕುಮಾರ್ ಅವರು ಅಷ್ಟು ಮಾಡೋಕ್ಕಾಗಿಲ್ಲ ಅಂದ್ರೂ ಸ್ವಲ್ಪನಾದ್ರೂ ನಮ್ಮ ಕೈಲಾದಷ್ಟು ನಾವು ಮಾಡ್ಬೋದು. ಹಾಗೆ ನಾನು ಇವಾಗ ಇಲ್ಲಿ ಮಜ್ಜಿಗೆನ ಕುಡಿತಾ ಇದ್ದೀನಿ. ನಾವು ಎಲ್ಲ ಒಂದೊಂದು ಗ್ಲಾಸ್ 2 ಗ್ಲಾಸ್ ಎಲ್ಲ ಕುಡಿತೀವಿ. ಅಂದರೆ ಲಾಸ್ಟಲ್ಲಂತೂ ಬಸ್ಸೆಲ್ಲ ನಿಲ್ಲಿಸ್ಬಿಟ್ಟು ಮಜ್ಜಿಗೆನ ಹಂಚಿದ್ದೀವಿ. ನೀವು ಕೊನೆವರೆಗೂ ನೋಡಬೇಕು. ಹಾಗೆ ಕೆಲವರೆಲ್ಲ ಹೇಳ್ತಾಯಿದ್ರು, ಅಯ್ಯೋ ತುಂಬ ದೂರದಿಂದ ಬರ್ತಾಯಿದ್ದೀವಿ, ನೀರೇ ಸಿಗಲಿಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನೋಡಿ ತುಂಬ ಜನ ಮಜ್ಜಿಗೆ ಅಂತಂದರೆ ಕುಡಿತಾರಲ್ವ. ಸೊ ಹಾಗಾಗಿ ಬಿಸಿಲಿಗೆ ತಂಪು ಕೂಡ ನಾವು ಅದನ್ನು ಕೂಡ ಹೇಳ್ತಾಯಿದ್ವಿ, ಬನ್ನಿ ಬಿಸಿಲಿಗೆ ತಂಪು ಮಜ್ಜಿಗೆ ಕುಡೀರಿ ಅಂತ ಅಂದ್ಬಿಟ್ಟು. ಹಾಗೆ ಅವರು ಗೊತ್ತಿರೋರೆಲ್ಲ ಮಾತಾಡಿಸ್ತಾಯಿದ್ರು. ನೋಡಿ ಪೇಂಟ್ ಕೆಲಸದವರು ತುಂಬ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾಯಿರ್ತಾರೆ. ತುಂಬ ಒಳ್ಳೆಯದು ಮಜ್ಜಿಗೆ ಅಂತಲೂ ಕೂಡ ಹೇಳ್ಬೋದು. ಅಂತಂದರೆ 1 ಗ್ಲಾಸ್ 2 ಗ್ಲಾಸ್ 3 ಗ್ಲಾಸ್ ಹೇಳಿದ್ರೆ ಕೊಡಬೇಕಲ್ವ. ಮತ್ತೆ ಕೇಳಿದ್ರು ಕೂಡ ಕೊಡ್ತಾಯಿದ್ರು. ಅದು ನಾನು ಸೂರಿಗೆ ಹೇಳ್ತಾಯಿದ್ದೀನಿ. ಓ, ಇದು ಏನೋ ಅಳಿಲು ಸೇವೆ ಸೂರಿದು. ಸೂರಿ ಅಳಿಲು ಸೇವೆನಾ? ನಿನ್ ಸೈಜ್ಗೆ ಅದೇನಾದ್ರು ಕರೆಕ್ಟಾಗಿ ಐತಾ ಸೌಟು? ಹಾಗೆ ಆಟೋ ಡ್ರೈವರ್ ಅಂಕಲ್ ಇವ್ರು ನೋಡಿ ಹೋಗ್ತಾ ಇದ್ರು. ಕರೆದ್ಬಿಟ್ಟು ನಾವು ಮಜ್ಜಿಗೆ ಕೊಟ್ಟಿದ್ದಕ್ಕೆ ಅವ್ರು ನಮಗೆ ಸ್ವೀಟ್ ಕೊಟ್ಟರು. ನಮ್ಮ ಗಣೇಶ್ ಅವ್ರ ಮಗಳು ತಗೊತಾ ಇರಲಿಲ್ಲ. ನಮ್ಮ ತುಂಬ ಬರ್ತಡೇ ತಯಾರಾಯ್ತಿರ್ಬೋದು. ಕಡಲೆ ಹಿಟ್ಟು ಹುರಿತವ್ರೆ ಮೈಸೂರು ಪಾಕಕ್ಕೆ. ಹಾಗೆ ಇವಾಗ ನೋಡಿ, ಇವಾಗ ರಾಮು ಅವರ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗ ಮಜ್ಜಿಗೆನ ಹಂಚೋದಕ್ಕೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದ. ಹಾಗೆ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡ್ರೆ ನೋಡಿ ಇಲ್ಲಿ ಒಂದು ಅಲ್ಲರಿ ಅಲ್ಲಿ ಯಾರಿಲ್ಲ, ಫ್ಯಾನ್ ಓಡ್ತದಲ್ರಿ ಅಲ್ಲಿ ಓಡ್ತಾ ಮಾಡೋದಕ್ಕೆ ಅಂತಂದ್ಬಿಟ್ಟು ಗೋಡೌನ್ ಒಳಗಡೆ ಕುತ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ. ಬಟ್ ಅದಕ್ಕೆ ಅಂತಲೇ ಒಂದು ಆಫೀಸ್ ರೂಮ್ ಇದೆ. ಬಟ್ ರಾಮು ಅವರು ಸ್ವಲ್ಪ ಬೇಗ ಎಲ್ಲೋ ಹೋಗಬೇಕಿತ್ತು ಅಂತ ಮೀಟಿಂಗ್ನ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರನೇ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗಿದ್ದು. ಫ್ರೆಂಡ್ಸ್ ನೋಡಿ, ಸೂರಿ ಅವ್ರ ಮಜ್ಜಿಗೆ ಹಂಚ್ತಾ ಇದ್ದಾರೆ ಇವಾಗ. ಬನ್ನಿ ಮಜ್ಜಿಗೆ ಕುಡೀರಿ, ಬಿಸಿಲುಗೆ ತಂಪು. ಆ ಬಸ್ಸಲ್ಲಿ ಜನ ಪಾಪ ಚೆನ್ನಾಗಿದ್ರು. ಇವಾಗ ನಾನೊಂದು ಸ್ವಲ್ಪ ಹೊತ್ತು ಮಜ್ಜಿಗೆನ ಹಾಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಂತ್ಕೊಂಡೆ. ಇವಾಗ ಸೋಮು ಅವರು ಮತ್ತು ಗಣೇಶು, ಅರುಣ ಮತ್ತು ಸೂರಿ, ರಾಮು ಅವರು ಎಲ್ಲರೂ, ಗಣೇಶು ಎಲ್ಲರೂ ಹಾಕ್ಕೊಡ್ತಾಯಿದ್ರು. ಹಾಗೆ ನಾನೊಂದು ಸ್ವಲ್ಪ ಹೊತ್ತು ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ನಿಂತಿದ್ದೆ. ಹಾಗೆ ನೀವು ನೋಡಬೇಕು, ಬಸ್ಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಜನಗಳಿಗೆ, ಡ್ರೈವರ್ಗಳಿಗೆ ಮತ್ತು ಕಂಡಕ್ಟ್ರಿಗೆ ಎಲ್ಲರಿಗೂ ಮಜ್ಜಿಗೆ ಹಂಚ್ತಾಯಿದ್ರು. ಅವರು ಕೂಡ ಪಾಪ ಬಸ್ಸೆಲ್ಲ ನಿಲ್ಲಿಸ್ಬಿಟ್ಟು ಮಜ್ಜಿಗೆನ ಕುಡಿತಾಯಿದ್ರು. ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ಸೊ ಕೈಲಾದಷ್ಟು ಏನಾದರೂ ಒಂದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ದೊಡ್ಡದಾಗಿ ಇಲ್ಲ ಅಂತಂದ್ರೂ ಚಿಕ್ಕದಾಗಿ ಕೂಡ ಮಾಡಬಹುದು. ಹಾಗೆ ಮೈಸೂರಲ್ಲೂ ಕೂಡ ತುಂಬ ಕಡೆ ಎಲ್ಲ ಪಲಾವ್ ಅದೆಲ್ಲ ಹಂಚ್ತಾಯಿದ್ರು. ಸಾಯಂಕಾಲ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಅದೆಲ್ಲ ಹಂಚ್ತಾಯಿದ್ರು. ಸೊ ನೋಡಿ, ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಎಷ್ಟೆಲ್ಲ ಒಳ್ಳೆ ಕಾರ್ಯಗಳು ನಡೀತಾ ಇದೆ.
ಅವಾಗಲೇ ನಾನು ಹೇಳ್ತಾ ಇದ್ನಲ್ಲ, ಟ್ರಸ್ಟ್ ವತಿಯಿಂದ ಸಮ್ಮರ್ ಕ್ಯಾಂಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಈಗ ಸ್ಕೂಲ್ ರಜೆ ಎಲ್ಲ ಬರುತ್ತಲ್ಲ ಎಕ್ಸಾಮ್ ಮುಗಿದ್ಮೇಲೆ, ಹಾಗಾಗಿ 1 ತಿಂಗಳೇನೋ ಮಾಡ್ತಾರೆ ಅನಿಸುತ್ತೆ, ಫ್ರೀಯಾಗಿ ಮಾಡ್ತಾರೆ. ಹಾಗೆ ಯೋಗ ಹೇಳ್ಕೊಡೋದು ಮತ್ತು ಚಿತ್ರಕಲೆ ಬಿಡಿಸೋದಾಗಿರ್ಬೋದು ಅದೆಲ್ಲನೂ ಕೂಡ ಮಾಡ್ತಾರೆ. ಲಾಸ್ಟ್ ಇಯರ್ ಕೂಡ ಮಾಡಿದರು. ಹಾಗಾಗಿ ಅದ್ರ ಬಗ್ಗೆ ಮೀಟಿಂಗ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ಹಾಗೆ ಸಡನ್ನಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟದ ಹಬ್ಬ ಇತ್ತಲ್ಲ, ಇದನ್ನು ಕೂಡ ಮಾಡೋಣ ಅಂತ ಅವರವರೇ ಮಾತಾಡ್ಕೊಂಡಿದ್ರು. ನಾನು ಅಷ್ಟೊತ್ತಿಗೆ ಇನ್ನೂ ಅರುಣ ಮನೆಯಲ್ಲೇ ಇದ್ವಿ. ಹಾಗೆ ಇವರೆಲ್ಲ ಬಂದುಬಿಟ್ಟಿದ್ರು, ನಾನು ಅರುಣ ಮನೆಯಲ್ಲಿದ್ದೆ. ಹಾಗಾಗಿ ಹೇಳಿದ್ರು ಫೋನ್ ಮಾಡಿ, ಈ ಥರ ಮೆಣಸಿನ್ಕಾಯಿ ಮತ್ತು ಶುಂಠಿ ಕೊತ್ತಂಬರಿ ಅದೆಲ್ಲ ರುಬ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು. ಹಾಗಾಗಿ ರುಬ್ಕೊಂಡು ಬಂದಿದ್ದು. ಅದು ಬೇರೆ ಸ್ವಲ್ಪ ಖಾರ ಜಾಸ್ತಿ ರುಬ್ಬಿಟ್ಟಿದ್ವಿ ಸದ್ಯ, ಅದನ್ನು ಅಷ್ಟನ್ನೆಲ್ಲ ಹಾಕ್ಬಿಟ್ಟಿದ್ರೆ ತುಂಬ ಖಾರ ಆಗಿಬಿಟ್ಟಿರೋದು. ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕಿದ್ದಕ್ಕೆ ಖಾರ ಕಡಿಮೆ ಆಯಿತು. ಇನ್ನೂ ಒಂದು ಸ್ವಲ್ಪ ಖಾರ ಜಾರಲ್ಲಿ ಹಂಗೆ ಉಳ್ಕೊಂಡಿತ್ತು. ಹಾಗೆ ನೋಡಿ, ಟೆಂಪೋದಲ್ಲಿ ಹೋಗ್ತಾ ಇರೋರ್ನೂ ಬಿಡ್ತಾಯಿಲ್ಲ, ಹಾಗೆ ಬಸ್ಸಲ್ಲಿ ಬರ್ತಾ ಇರೋರ್ನೂ ಬಿಡ್ತಾ ಇರಲಿಲ್ಲ. ಎಲ್ಲರೂ ಇಸ್ಕೊಂಡು ಕುಡಿತಾಯಿದ್ರು, ಯಾರೂ ಮಜ್ಜಿಗೆನ ಬೇಡ ಅಂತಂದ್ಬಿಟ್ಟು ಹೇಳೋದಿಲ್ಲ ಅಲ್ವಾ. ಸೊ ಹಾಗಾಗಿ ನೋಡಿ, ನಮ್ಮ ಗಣೇಶ್ ಪ್ರಸಾದ್ ಅವರು ಮತ್ತು ಅವ್ರ ವೈಫು ಹಾಗೆ ಸಂಜಯ್ ಅವರು ವಾಪಸ್ ಬರ್ತಾವ್ರೆ. ಅವನು ಹೊರಟೋಗ್ತಾ ಇದ್ರಲ್ಲ ಅವರು ಗಾಡಿ, ಅದಕ್ಕೋಸ್ಕರ. ಹಾಗೆ ಬಸ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಇಸ್ಕೊಂಡು ಕುಡಿದ್ರು, ಅದೊಂದು ಖುಷಿ ಆಯಿತು ನಮಗೆ. ಹಾಗೆ ನೋಡ್ತಾ ಇರ್ಬೋದು, ನಾನು ಹೇಳಿದ್ನಲ್ಲ ರಾಮು ಅವ್ರ ಅಂಗಡಿಯಲ್ಲಿ ಗಾಡಿಗಳಿಗೆ ಸ್ಟಿಕ್ಕರ್ ಎಲ್ಲ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಒಂದು ಸ್ಟಿಕ್ಕರ್ ಹಾಕ್ಸ್ತಾಯಿದ್ರು. ಇವ್ರು ಯಾರು ಬೇರೆಯವರಲ್ಲ, ಇವರು ಕೂಡ ಸಂಜಯ್ ಅವರ ಫ್ರೆಂಡು, ಆದರೆ ಅವ್ರ ಹೆಸರು ಟೋನಿ ಅಂತ ಅಂದ್ಬಿಟ್ಟು. ಹಾಗಾಗಿ ಅದನ್ನು ಕೂಡ ವಿಡಿಯೋನ ಮಾಡಿದೆ. ಸ್ಟಿಕ್ಕರ್ ಹಾಕ್ತಾರೆ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡಿದೆ. ನೋಡಿ, ಈ ರೀತಿ ಅವರು ಪ್ಲಸ್ ಸಿಂಬಲ್ನ ಹಾಕ್ಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ರಾಮು ಅವರೆಲ್ಲ ಹೊರಗಡೆ ಹೋಗಿದ್ರು. ಇದು ಯಾವ ಥರ ಬರ್ತಾ ಇದೆ ಅದು ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಅವ್ರಿಗೆ, ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ. ಅವರು 40 ರೂಪಾಯಿ. ಇಷ್ಟಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಬೆಂಗಳೂರಲ್ಲೆಲ್ಲ ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಗಾಡಿ ಮೇಲೆ ಕೂಡ ಅವ್ರ ಅಂಗಡಿಯಲ್ಲೇ ಹಾಕ್ಸಿರೋದು. ನಮ್ಮ ಮೇಘ ಮತ್ತು ಹಾರಿಕಾ SP ಅಂತ ಅಂದ್ಬಿಟ್ಟು ಹಾಕ್ಸಿದಾರಲ್ಲ ಅದೆಲ್ಲ. ಈಗ ನೋಡಿ, ಅರುಣ ಅವರು ಮಜ್ಜಿಗೆ ಹಂಚೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಹಾಗೆ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಸೋಮು ಅವರು ಮತ್ತು ಅರುಣ ಹಸ್ಬೆಂಡ್ ಆ್ಯಂಡ್ ವೈಫು. ಆ ಕಡೆ ಸೂರಿ, ಗಾಯತ್ರಿ ಒಂದು ಬಂದಿರಲಿಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು ನನ್ನ ಮಾತ್ರ ಕರೆದಿಲ್ಲ ಅಂತ ಅಂದ್ಬಿಟ್ಟು ಒಂದೇ ಇದು. ಹಾಗೆ ನೋಡಿ, ಇಲ್ಲಿ ಬಸ್ನೆಲ್ಲ ನಿಲ್ಲಿಸಿ ನಾವು ಕೊಡ್ತಾಯಿದ್ದೀವಿ. ಹಾಗೆ ಈ ಸೈಡಲ್ಲಿ ಸ್ವಲ್ಪ ಜನ ಬಸ್ಸು, ಗಣೇಶ್ ಅಂತೂ ಬಸ್ ಒಳಗಡೆನೇ ಹೋಗ್ಬಿಟ್ಟಿದ್ರು. ಅವ್ರ ವೈಫು ಮತ್ತು ಸಂಜಯ್ ಅವ್ರು ನೋಡಿ ಈ ಕಡೆ ಕೊಡ್ತಾ ಇದ್ದಾರೆ. ಹಾಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾಡಿದರೂ ಕೂಡ ಇರ್ತಾಯಿತ್ತು. ನಾವು ಒಂದು ಎಷ್ಟು 20 ಲೀಟ್ರ್ ಮೊಸರು ತಂದಿದ್ರಲ್ಲ, ಅದನ್ನು ಮಜ್ಜಿಗೆ ಮಾಡಿ ಹಂಚೋ ತನಕ ಇದ್ವಿ ಅಷ್ಟೇ. ಆಮೇಲೆ ಖಾಲಿ ಮಾಡಿಬಿಟ್ವಿ. ನೋಡಿ ಪಾಪ ಗಣೇಶ್ ಅವರು ಇಡು ಅಂತ ಅಂದ್ಬಿಟ್ಟು, ಹಾಗೆ ಸೋಮವಾರ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಹೋಗ್ತಾ ಇರು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಹಾಗೆ ಇದು ಬಂದು ಲಾಸ್ಟ್ ಇನ್ನೇನು ಮಜ್ಜಿಗೆ ಆಗೋಗ್ತಾ ಇತ್ತು, ಆವಾಗಲೂ ಕೂಡ ಇಷ್ಟು ಜನ ಇದ್ರು. ಫ್ರೆಂಡ್ಸ್ ನೋಡಿದ್ರಲ್ಲ ನಾವೇನಕ್ಕೆ ಮೈಸೂರಿಗೆ ಹೋಗಿದ್ದು ಅಂತ ಅಂದ್ಬಿಟ್ಟು.
ಅದೇ ಅವರ ಟ್ರಸ್ಟ್ ಇದೆಯಲ್ಲ ಅದರಲ್ಲಿ ಸಮ್ಮರ್ ಕ್ಯಾಂಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮೀಟಿಂಗ್ ಇತ್ತು, ಹಾಗಾಗಿ ಸಂಜೆಯವ್ರೊಬ್ಬರೇ ಹೋಗ್ಬೇಕಿತ್ತು. ಬಾ ಬಾ ಅಂತ ಅಂದ್ಬಿಟ್ಟು, ಏನು ಯಾವಾಗಲೂ ಕೆಲಸ ಮನೆ ಇಷ್ಟೇ ಆಯಿತು ನಿಂದು, ಬಾ ಅಂತ ಅಂದ್ಬಿಟ್ಟು ಕರೆದ್ರು ಅಂತ ಅಂದ್ಬಿಟ್ಟು ಒಂದು ದಿವಸ ಹೋಗಿ ಬರೋಣ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ಬಟ್ ಗಾಯತ್ರಿನ ಮೀಟ್ ಮಾಡಲಿಲ್ಲ. ಗಾಯತ್ರಿ ಎಷ್ಟು ಹಿಂಸೆ ಮಾಡಿದ್ರು ಮನೆಗೂ ಹೋಗಲಿಲ್ಲ. ಅದು ನಮ್ಮ ಕಾರ್ ರಿಪೇರಿ ಬೇರೆ ಆಗೋಯ್ತು. ನನಗಂತೂ ತಲೆ ಕೆಟ್ಟೋಗ್ಬಿಡ್ತು. ಯಾಕೆ ಅಂತಂದರೆ ನಾವು ಸಂಜೆ ವಾಪಸ್ ಬಂದ್ಬಿಡೋಣ ಅಂತ ಹೋಗಿದ್ದಿದ್ದು. ಬಟ್ ಕಾರ್ ರಿಪೇರಿ ಆಗಿರೋದ್ರಿಂದ ನಮಗೆ ನೈಟ್ ಬರೋದಕ್ಕಾಗಲಿಲ್ಲ. ಸದ್ಯ ಹೊರಟು ಬಂದಿದ್ರು, ಮಧ್ಯದಾರಿ ಎಲ್ಲರೂ ನಿಂತಿದ್ರು, ಅದು ಬೇರೆ ಕಷ್ಟ ಆಗೋದು. ಹಾಗೆ ಅರುಣ ಮನೆಯಲ್ಲೇ ಉಳ್ಕೊಂಡು ನಾವು ಸೋಮವಾರ ಮತ್ತೆ ಮನೆಗೆ ಬಂದು ತಲುಪೋಷ್ಟೊತ್ತಿಗೆ 10:30 ಆಯಿತು ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೋಡಿ, ಅಲ್ಲಿ ಸೋಷಿಯಲ್ ಅಂತ ಕಾಣ್ತಾ ಇದೆಯಲ್ಲ, ಸಂಜೆ ಅವ್ರು ಕೆಲಸ ಮಾಡೋ ರೆಸ್ಟೋರೆಂಟ್ ನೇಮ್ ಅದನ್ನು ಕೂಡ ರಾಮ್ ಪ್ರಸಾದ್ ಅವರು ಬಂದು ಇಲ್ಲಿ ಕೆಲಸನ ಮಾಡೋಗಿದ್ದಾರೆ. ಸೊ ನೋಡಿ, ಈ ಥರ ಎಲ್ಲ ಮಾಡ್ತಾಯಿದ್ರು. ಹಾಗೆ ಕೊನೆಗೆ ಇದೊಂದು ಜಗ್ ಇಟ್ಕೊಂಡು ಮತ್ತೆ ಇಲ್ಲಿ ಇವರೆಲ್ಲ ಕುಡಿತಾಯಿದ್ರು. ಹಾಗೆ ನೋಡಿ, ಜಾರ್ ತೊಗೊಂಡು ಹೋಗ್ತಾಯಿದ್ರು ಅರುಣ ಅವ್ರ ಮನೆಗೆ. ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಖಾರ ಇತ್ತು, ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ. ಹಾಗೆ ನಾವಂತೂ ಒಂದು ದಿವ್ಸಕ್ಕೆ ಮೈಸೂರಿಗೆ ಹೋದ್ರೂ ತುಂಬ ಖುಷಿ ಆಯಿತು ನಮಗೆ. ಹಾಗೆ ಮಧ್ಯಾಹ್ನವರೆಗೂ ಇಲ್ಲಿದ್ದು ಆಮೇಲೆ ಅಮ್ಮನ ಮನೆಗೆ ಹೋದೆ ನಾನು ಮತ್ತು ಸಂಜೆ ಅವರಿಬ್ಬರು ಹೋಗಿದ್ವಿ. ಅದನ್ನು ಕೂಡ ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ನ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.